ಸರಿಗಮ ವಿಜಯ್ ಅವರ ಒಂದು ನಟನೆಯ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಸಂದರ್ಭಕ್ಕೆ ಆಮೇಲೆ ಆ ಸನ್ನಿವೇಶಕ್ಕೆ ಅನುಗುಣವಾಗಿ ಅವರು ಮಾಡುವಂಥ ನಟನೆ ಬಹಳ ಗಮನ ಸೆಳೀತಾ ಇತ್ತು. ಪ್ರೇಕ್ಷಕರಿಗೂ ಕೂಡ ಬಹಳ ಮೆಚ್ಚುಗೆಗೆ ಕಾರಣ ಆಗ್ತಾ ಇದ್ದಂಥ ಅಥವಾ ಮೆಚ್ಚುಗೆಗೆ ವ್ಯಕ್ತ ಆಗ್ತಾ ಇದ್ದಂಥ ಅವರ ನಟನೆಗಳು ಇನ್ನೂ ಕೂಡ ಭಾಳಷ್ಟು ಸಿನಿಮಾಗಳಲ್ಲಿ ನಾವು ನೋಡಬಹುದಾಗಿದೆ. ನಾನು ಈಗ ತಾನು ಹೇಳಿದಾಗೆ ಸುಮಾರು 250ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ನಟಿಸೋದು ಅಂತ ಅಂದರೆ ಇದೇನು ಸಾಮಾನ್ಯ ಸಂಗತಿ ಅಲ್ಲ. ನಮ್ಮ ಜೊತೆಗೆ ಹಿರಿಯ ನಟರಾಗಿರುವಂಥ ಬ್ಯಾಂಕ್ ಜನಾರ್ದನ್ ಅವರು ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್ ಅವರೇ, ಬಹುಶಃ ಭಾಳ ದುಃಖದ ಸಂಗತಿ ಇದು. ಕಳೆದ 4-5 ದಿವಸಗಳಿಂದ ಅವ್ರು ಹಾಸ್ಪಿಟಲೈಸ್ ಆಗಿದ್ರು, ಚೇತರಿಸ್ಕೊಳ್ಬೋದು ಅನ್ನೋಂಥ ನಿರೀಕ್ಷೆಯಲ್ಲಿ ನಾವು ಕೂಡ ಇದ್ವಿ. ಬಟ್ ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ. ಹೌದೌದು, ಬಹಳ ಚಿತ್ರರಂಗ ಒಂದು ರೀತಿ ಅನ್ಯಾಯ ಆಗಿದೆ ಅನ್ಸುತ್ತೆ. ಅವರು ನಾನು ಸಹ 3-4 ದಿನದಿಂದ ಫೋನ್ ಕನೆಕ್ಷನ್ ಇದ್ದೆ. ಆಸ್ಪತ್ರೆಯಲ್ಲಿದ್ದಾರೆ, ಐಸಿಯುನಲ್ಲಿದ್ದಾರೆ ಅಂತ ಹೇಳಿದ್ರು. ನಿನ್ನೇನೋ ಇದಾಯ್ತು ಅಂತ ಹೇಳಿದ್ರು. ಸರಿಗಮ ವಿಜಯ್ ನನ್ನ ಆತ್ಮೀಯ ಸ್ನೇಹಿತ. ನಾವು ಅನೇಕ ಚಿತ್ರಗಳಲ್ಲಿ ಜೊತೆ ಪಾಠ ಮಾಡಿದೀವಿ. ಆತ ಒಳ್ಳೆ ಮೆಚ್ಚೂರು ನಾಟಕ ಸರಿಗಮ ಅನ್ನೋದು ಇದ್ರಲ್ಲಿ ಒಳ್ಳೆ ಹೆಸರು ಪಡೆದಿದ್ದ. ಮತ್ತೆ ಸಹ ನಿರ್ದೇಶಕನೂ ಆಗಿದ್ದ. ನನ್ನ ಶೂಟಿಂಗ್ ನಲ್ಲಿ ನಡಿಬೇಕಾದ್ರೆ ಬಹಳ ವಿಶ್ವಾಸ. ಆಮೇಲೆ ಎಷ್ಟೋ ಸೀರಿಯಲ್ ಜೊತೆಲೇ ಮಾಡಿದೀವಿ ನಾವು. ಉತ್ತಮ ಸ್ನೇಹಜೀವಿ. ಮತ್ತೆ ಎಲ್ಲ ಕಲಾವಿದರ ಕಂಡ್ರೆ ತುಂಬಾ ಆಸಕ್ತಿ. ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದಾಗ ಎಲ್ಲ ಕಲಾವಿದರನ್ನ ಕರೆದು ಅವಕಾಶ ಕೊಡೋರು. ಕಲಾವಿದರೆಲ್ಲ ಕರೆದು ಅವಕಾಶ ಸಿಕ್ತು. ಸೋಮಶೇಖರ್ ಹತ್ರ, ವಿಜಯ ರೆಡ್ಡಿ ಹತ್ರ ಎಲ್ಲ ಅಸಿಸ್ಟೆಂಟ್ ಆಗಿದ್ರು ಅವರು. ಅವಾಗೆಲ್ಲ ಕರೆದು ಕೊಡ್ತಾ ಇದ್ದಾರೆ. ಅಷ್ಟೊಂದು ಹೃದಯ ಇರತಕ್ಕಂತ ಸರಿಗಮ ವಿಜಯ್ ಕಳ್ಕೊಂಡಿದ್ದು ಬಹಳ ದುಃಖ ಆಗ್ತಾ ಇದೆ. ಮತ್ತೆ ನೆನ್ನೆ ಫೋನ್ ಮಾಡಿದ್ರೆ ಕೇಳಿದಾಗ, ಇಲ್ಲ ಸರ್, ಇನ್ನು ಐಸಿಯು ಇದ್ದಾರೆ, ಡಾಕ್ಟರ್ ಭರವಸೆ ಕೊಟ್ಟಿದ್ದಾರೆ ಅಂದ್ರು. ಆಮೇಲೆ ಏನಾಗುತ್ತೆ ಏನೋ, ವಿಧಿ ಕರೆದ ಮೇಲೆ ಹೋಗ್ಲೇಬೇಕಲ್ಲ ಸರ್. ಇರೋ ತನಕ ಜಾತ್ರೆ ಮುಗಿದ್ಮೇಲೆ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ಲೇಬೇಕು. ತುಂಬಾ ದುಃಖಕರವಾದ ವಿಷಯ. ದೇವರು ಈ ದುಃಖನ ಬರ್ಸೋದಿಕ್ಕೆ ಅವ್ರ ಕುಟುಂಬಕ್ಕೆ ಸಾಂತ್ವನ ಕೊಡ್ಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹಾರೈಸುತ್ತೇನೆ ಸರ್. ಕರೆ. ಆಮೇಲೆ ಬಹಳ ಕ್ರಿಯಾಶೀಲ ವ್ಯಕ್ತಿ ಅಲ್ವಾ ಜನಾರ್ದನ್ ಅವರೇ? ಯಾಕಂತಂದ್ರೆ ಒಂದು ಸಿನಿಮಾದಲ್ಲಿ ನಟಿಸ್ತಾ ಇದ್ರು, ಇಲ್ಲ ಅಂತಂದ್ರೆ ನಿರ್ದೇಶಿಸ್ತಾ ಇದ್ರು ಸೀರಿಯಲ್ಸ್ ಗಳನ್ನ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸಿನಿಮಾದಲ್ಲಿ ಕೆಲಸ, ನಾಟಕಗಳನ್ನ ನಿರ್ದೇಶಿಸಿದ್ದಾರೆ. ಪ್ರತಿ ಯುಗಾದಿಗೆ ಸಂಸಾರದಲ್ಲಿ ಸರಿಗಮ ನಾಟಕ ಆಡೋರು. ಅವ್ರಕ್ಕಿಂತ ಹೆಚ್ಚು ನಾಟಕ ಅವ್ರದ್ದು ಫೇವ್ರೇಟ್ ಅದು. ಆಮೇಲೆ ಒಳ್ಳೆ ರೈಟ್ರು, ಸಂಭಾಷಣೆ ಬರೆಯೋರು. ಆಮೇಲೆ ಕೋ ಡೈರೆಕ್ಟ್ರು. ಇವ್ರೆಲ್ಲ ಸೋಮಶೇಖರ್, ವಿಜಯ ರೆಡ್ಡಿ ಇವರೆಲ್ಲ ಬಹಳ ಇಷ್ಟಪಡೋರು ಸರಿಗಮ ವಿಜಯನ. ಅವ್ರು ಯಾವ್ದೇ ಪಿಕ್ಚರ್ ಮಾಡಿ, ಓಂ ಪ್ರಕಾಶ್ ಇವ್ರು ಯಾವ ಪಿಕ್ಚರ್ ಮಾಡಿದ್ರು ಅಯ್ಯಪ್ಪ ಇರ್ತಿದ್ದ. ಮೊನ್ನೆ ಆಕ್ಸಿಡೆಂಟ್ ನಲ್ಲಿ ಒಂದು ಹಿಂದೆ ಆಕ್ಸಿಡೆಂಟ್ ಆಗಿ ಕಾಲು ಸ್ವಲ್ಪ ಏಟು ಬಿದ್ದುಬಿಟ್ಟಿತ್ತು ಅವ್ರಿಗೆ. ಸ್ವಲ್ಪ ಕಾಲು ಕುಟ್ಕೊಂಡೆ ನಡೀತಾ ಇದ್ರು. ಅದೊಂದು ಇದು ಪಾಪ ಅವ್ರ ಪಾಲಿಗೆ ಇದಾಯ್ತು. ಅಲ್ಲಿಂದ ಸ್ವಲ್ಪ ಚಟುವಟಿಕೆ ಕಮ್ಮಿ ಮಾಡಿದ್ರು. ಅದು ಆದ್ರೆ ಮಾಡ್ತಾ ಇದ್ರು, ಎಲ್ಲರೂ ಇಲ್ಲ, ಈ ರೀತಿ ಇದ್ರು. ನಾವು ಸೀರಿಯಲ್ ಮಾಡೋ ಜೊತೆಲೆ ಮಾಡಿದ್ವಿ. ಅವ್ರು ಆಗ ಆರೋಗ್ಯ ಇಲ್ದೇ ಇರುವಾಗಲೇ ಜೊತೆಗೆ ಸೀರಿಯಲ್ ಮಾಡಿದ್ವಿ. ಕೂತ್ಕೊಳ್ಳೋ ಚಿತ್ರರಂಗದ ಬಗ್ಗೆ, ಆಗಿನ ಚಿತ್ರರಂಗ ಈಗಿನ ಚಿತ್ರರಂಗದ ಬಗ್ಗೆ ಬಹಳ ಮಾತಾಡ್ತಾ ಇದ್ವಿ. ನಾವು ಒಟ್ಟಿಗೆ ಕೆಲಸ ಮಾಡಿದ್ವಿ. ಏನೋ ಸರ್, ಏನು ಮಾಡಕ್ಕಾಗಲ್ಲ, ವಿಧಿ ಬರಹ. ಈ ಸರಿಗಮ ಅನ್ನುವಂಥದ್ದು ಅವ್ರ ಹೆಸರಿಗೆ ತಳ್ಕಾಕೊಂಡಿದ್ದು ಅಥವಾ ಆ ನಂತರ ಅಲ್ಲಿ ಹೇಗೆ ಹುಟ್ಕೊಂಡಿದ್ದು ಜನಾರ್ದನ್ ಅವರೇ? ಇಲ್ಲ, ಸರಿಗಮ ಅಂತ ಒಂದು ನಾಟಕ ಫಸ್ಟ್. ಸಂಸಾರದಲ್ಲಿ ಸರಿಗಮ ಅಂದ್ರೆ ಸಂಸಾರದಲ್ಲಿ ಸರಿಗಮ ಅನ್ನೋದು ಇದು ಟ್ಯಾಗ್. ನಾಟಕ ಕೇಳಿದೀವಿ ನಾವು, ಸಂಸಾರದಲ್ಲಿ ಸರಿಗಮ. ಅದರಿಂದನೇ ಸರಿಗಮ ವಿಜಯ್ ಅಂತ ಶುರುವಾಗಿದ್ದು. ಹೌದೌದೌದು. ಆ ಸಂಸಾರದಲ್ಲಿ ಸರಿಗಮದಲ್ಲಿ ನಾನು ಪಾಠ ಮಾಡ್ತಾ ಇದ್ದೆ ನಾಟಕಗಳಲ್ಲಿ ಅವ್ರ ಜೊತೆ ಸೇರ್ಕೊಂಡು. ಅಂತ ಬಹಳ ಹೃದಯ ಜೀವಿ ಅಂತ ಕಲಾವಿದನ ಕಂಡ್ರೆ ಒಳ್ಳೆ ಬಹಳ ಕೆಲಸ ಇಲ್ಲದನ್ನು ನೋಡಿ ಹುಡುಕಿ ಕರೆಯೋರು ಅವರು ಕೋ ಡೈರೆಕ್ಟರ್ ಆಗಿದ್ದಾಗ. ಅಷ್ಟೊಂದು ಸಹಾಯ ಮಾಡ್ತಾ ಇದ್ರು. ಆಮೇಲೆ ಅದು ಹೇಳಿದ್ರು, ನಾಟಕ ಬಹಳ ವಿಪರೀತ. ಉಮಾಶಿಯವರು ನಾಟಕ ಮಾಡಿ ಆ ನಾಟಕದಲ್ಲಿ ಪಾತ್ರ ಮಾಡಿದ್ರು. ಎಲ್ಲ ನರಸಿಂಹರಾಜು ಮಗಳು ಪಾತ್ರ ಮಾಡಿದ್ಲು. ನಾವೆಲ್ಲ ಪಾಠ ಮಾಡಿದವ್ರೆ ಆ ನಾಟಕದಲ್ಲಿ. ಹಾಗಾಗಿ ಅವರು ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ. ದೇವರು ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ಲಿ, ಅವ್ರ ಕುಟುಂಬಕ್ಕೂ ಸಹ ಧೈರ್ಯ ಕೊಡ್ಲಿ, ದುಃಖನ ಮರೆಯೋದಿಕ್ಕೆ ಅಂತ ನಾನು ಬೇಡ್ಕೋತೀನಿ ಸರ್. ಥ್ಯಾಂಕ್ ಯು ಬ್ಯಾಂಕ್ ಜನಾರ್ದನ್ ಅವರೇ, TV9 ಜೊತೆ ಮಾತನಾಡಿದ್ದಕ್ಕೆ.
ಹಿರಿಯ ನಟರು, ಸಮಕಾಲೀನ ನಟರುಗಳು, ಬ್ಯಾಂಕ್ ಜನಾರ್ದನ್, ಟೆನ್ನಿಸ್ ಕೃಷ್ಣ ಅವರು, ಇವರೆಲ್ಲ. ಸೊ ಈಗ ನೆನಪಿಸ್ಕೊಳ್ತಾ ಇದ್ದಾರೆ ಸರಿಗಮ ವಿಜಯ್ ಅವರನ್ನು. ಅಂದರೆ ನಾನು ಹೇಳಿದಾಗೆ ಭಾಳ ಕ್ರಿಯಾಶೀಲ ವ್ಯಕ್ತಿ. ಅಂತಾರೆ ಒಂದೋ ಸಿನಿಮಾದಲ್ಲಿ ನಟನೆ ಮಾಡೋರು, ಇಲ್ಲ ಅಂತಾನೆ ನಿರ್ದೇಶನ ಮಾಡೋರು, ಇಲ್ಲೂ ಆ ಸಿನಿಮಾ ಕೆಲಸ ಅದರ ಜೊತೆಗೆ ನಾಟಕಗಳನ್ನು ನಿರ್ದೇಶನ ಮಾಡುವಂಥವ್ರು. ಅಂದರೆ ಸಂಪೂರ್ಣವಾಗಿ ತಮ್ಮನ್ನು ತಾವು ಈ ಕಲೆಗೆ ಅವರು ಸಮರ್ಪಿಸಿಕೊಂಡಂಥವ್ರು. 1400 ಪ್ರದರ್ಶನ ಕಂಡಿತ್ತು ಅಂತ ಅಂದರೆ ಇದೇನು ಸಾಮಾನ್ಯ ಸಂಗತಿ ಅಲ್ಲ.